ಏನ್ ಹಾಗೆ ನೋಡ್ತಿದ್ಯಾ? ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ. ಸರ್ಪ್ರೈಸ್ ಏನದು? ಕಮ್ ಹಿಯರ್. ಏಯ್ ಟರ್ನ್ ದಟ್ ಸೈಡ್. ಈಗ ಹೇಳಪ್ಪ, ಏನಪ್ಪ ಅದು ಸರ್ಪ್ರೈಸ್? ಥ್ಯಾಂಕ್ ಯು. ಬಾಯ್. ಬಾಯ್ ಬಾಯ್. ನಾಳೆ ಮೀಟ್ ಮಾಡೋಣ. ಬಾಯ್ ಬಾಯ್. माने ना तेरा दिल दीवाना है, तू कहाँ मैं यहाँ, एक निशीली रात में ला 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 जी कचका कचका जी. ಏನೇ ಮಾಡ್ತಿದ್ದೀರಾ? ಕಾಣಲ್ವಾ? ಇಡಿಯಟ್ ಕ್ವಶನ್. ಕುಡಿತಾ ಇದ್ದೀರಪ್ಪ. ಟೈಮ್ ಎಷ್ಟಾಯ್ತು? ಟೈಮ್ಗೆ ಗೊತ್ತಿಲ್ಲ. ಅದ್ರ ಪಾಡ್ಗದು ಟಿಕ್ 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 ಅಂತ ತಿರುಗ್ತಾ ಇರುತ್ತಪ್ಪ. ಓಡೋ ಹೊರಗಡೆ ಊಟ ಅಟ್ಮಾಸ್ಫಿಯರ್ ಚಿಲ್ಲತಾ ಇದೆ. ಒಳಗಡೆ ಹೋಗ್ತಾ ಇದ್ರೆ ಪರಮಾತ್ಮ ಹಂಗೆ ಹಂಗೆ ಫ್ಲೈ ಆಗ್ತಾ ಲೈಫ್ ನ ಎಂಜಾಯ್ ಮಾಡ್ಬೇಕು. ಎಂಜಾಯ್ಮೆಂಟಾ? ವಯಸ್ಸಿಗೆ ಬಂದಿರೋ ಮಗಳು ರಾತ್ರಿ 2 ಗಂಟೆ ಆದ್ರೂ ಮನೆಗೆ ಬಂದಿಲ್ಲ. ಎಂಜಾಯ್ಮೆಂಟ್ ಅಂತೆ ಎಂಜಾಯ್ಮೆಂಟ್. ಏನು? ವಯಸ್ಸಿಗೆ ಬಂದಿರೋ ಮಗಳು ರಾತ್ರಿ 2 ಗಂಟೆ ಮನೆಗೆ ಬಂದಿಲ್ವಾ? ಅದಕ್ಕೆ ಟೆನ್ಷನ್ ಯಾಕೆ ಆಗ್ತೀಯಾ? ಖುಷಿ ಪಡ್ಬೇಕು. ಯಾಕ್ರಿ ನಗ್ತಾ ಇದ್ದೀರಾ? ನಗ್ದು ಇನ್ನೇನೇ ಮಾಡ್ಲಿ. ಬಾರ ಇಲ್ಲಿ ಕಮಾನ್ ಬಾರೆ ಬಾರೆ, ಸಿಟ್ಕೋಬೇಡ ಬಾರೆ ಕಮಾನ್ ಕೂತ್ಕೋ. ನೋಡು, ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀಯ? ನಮ್ಮ ಮಗಳನ್ನ ನಾನೇ ಕಿಡ್ನಾಪ್ ಮಾಡಿಸಿ ಸೇಫ್ ಆಗಿ ಇಟ್ಟಿದ್ದೀನಿ. ಅಯ್ಯೋ ದೇವ್ರಿ, ನಿಮ್ಗೇನ್ರಿ ಬಂತು ಕೇಡು? ಹೇಳು, ಮುಂದಕ್ಕೆ ಬರಬಾರ್ದು ಅಂತ ಸೇಫ್ಟಿ ಪ್ರಿಕಾಷನ್. ಯಾಕೆಂದ್ರೆ ಅಮೇರಿಕಾದಿಂದ ನನ್ನ ಫ್ರೆಂಡ್ ಮಗ ಅಂತ ಲ್ಯಾಂಡ್ ಆಗ್ತಾ ಇದ್ದಾನೆ. ಅವನ್ಗೆ ನನ್ನ ಮಗಳು ಕೊಟ್ಟು ನಿಶ್ಚಿತಾರ್ಥ ಮಾಡಿ ಮದುವೆ ಮಾಡ್ಬಿಟ್ರೆ ಆ ಚಿತ್ರಾನ್ನ ನನ್ನ ಮಗನಿಗೆ ಚೈಲ್ಡ್ ತಿನ್ನಿಸ್ಬೇಕು ಅಂತ. ಈಗ ಗೊತ್ತಾಯ್ತಾ? ನಿಮ್ಗೆ ಎಷ್ಟು ಹೇಳಿದ್ರು ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಸಿಟ್ಕೋಬೇಡತ್ತಿಲ್ಲ ಬಾರೇನಿದೆ. माने ना तेरा दिल दीवाना है, तू कहाँ मैं यहाँ, एक निशीली. ಗೀತಾ 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 ಡಾರ್ಲಿಂಗ್ ಗೀತಾ. ಕಂತ್ರಿ ನಾಯಿ ಬಂದಿದೆ, ಓಡ್ಸ. ಇಲ್ಲಿ ಏನೋ ಮನೆ ಬಾಗಿಲು ದೊಡ್ಡದಾಗಿ ತೆಗೆದ್ಬಿಟ್ಟಿದೆ ಅಂತ ಒಳ್ಳೆ ಕಂತ್ರಿ ನಾಯಿ ನುಗ್ತಾ ಇದೆಯಲ್ಲ, ನಿನ್ಗೆ ನಾಚಿಕೆ ಮಾನ ಮರಿದ ಬೇಡ? ಯಾಕೆ ಬಂದೆ? ನನ್ ಲವರ್ ನೋಡಕ್ ಬಂದೆ. ಯಾರು ನಿನ್ ಲವರು? ನಿನ್ ಮುದ್ದಿನ ಮಗಳು, ನನ್ ಕಣ್ಣಿ ಬಿದ್ದವಳು, ನನ್ ಮದುವೆ ಆಗೋಳು, ನನ್ನಿಂದ ಮಕ್ಕಳನ್ನ ಪಡೆಯೋಳು, ನಾನ್ ಚಟ್ಟಕ್ಕೆ ಹೋಗೋರು ಕಾದು ಟಾಟಾ ಹೇಳೋಳು. ಒಂದ್ ಕೆಲಸ ಮಾಡು, ಚಿತ್ರಾನ್ನ ದೊಡ್ಡ ಮಾಡ್ಬಿಟ್ಟು ಕನ್ನಡ ಪಿಕ್ಚರ್ಗೆ ಸ್ಕ್ರೀನ್ ಪೇಪರಿ. ಓಕೆ? ಅಯ್ಯೋ ಆಯ್ತಾ ಮಹಾದ ಮಗ. ನನ್ ಮಗಳನ್ನ ನೀನೇ ಎಲ್ಲೋ ಮುಚ್ಚಿಟ್ಬಿಟ್ಟು ಇಲ್ಲಿ ಬಂದ್ ಗೀತಾ ಗೀತಾ ಅಂತ ಹುಡುಕ್ತಾ ಇದ್ಯಾ? ರೇ ಸ್ವಾಮಿ, ಬೆಳಗ್ಗೆ ಸಾರ ಹೊಡ್ಬಿಟ್ಟು ಮಾತಾಡ್ತಾ ಇದ್ದೀರಾ? ಏಯ್, ಮರ್ಯಾದಿಂದ ಮಾತಾಡು. ನೀನಲ್ದಲೆ ನನ್ ಮಗಳನ್ನ ಇನ್ಯಾರು ಕಿಡ್ನಾಪ್ ಮಾಡಕ್ ಸಾಧ್ಯ? ಬಾಸ್, ಗೀತಮ್ಮ ನಿಜವಾಗ್ಲೂ ಕಿಡ್ನಾಪ್ ಆಗಿದಾರಾ ಅಥವಾ ನೀವೇ ಪಟ್ಟಿ ಕಟ್ತಾ ಇದ್ದೀರಾ? ಎಲ್ಲಿದೆ ಮ್ಯಾಟ್ರು? ಬೆರಳು ತೋರಿಸಿದ್ರೆ ಅಸ್ತಾನೋಗ ನನ್ ಮಗ ನಾನು. ನಿನ್ನ ಮಗಳನ್ನ ನೀನೇ ಕಿಡ್ನಾಪ್ ಮಾಡ್ಬಿಟ್ಟು ನನ್ನ ಹತ್ರ ಪಟ್ಟಿ ಕಟ್ತಿದ್ಯಾ? ಅವಳನ್ನ ಎಲ್ಲಾರು ಬಚ್ಚಿಡು, ತಾಯಿ ಗರ್ಭದಲ್ಲಿ ಮುಚ್ಚಿಡು. 24 ಗಂಟೆ ಒಳಗೆ ನಾನ್ ಕಂಡಿಡಿತೀನಿ ಅವಳ. ನಿಮ್ಮಪ್ಪನಿಗೆ ನೀನ್ ಸರಿಯಾಗಿ ಹುಟ್ಟಿದ್ರೆ ಕಂಡಿಡಿತೀಯ ಮಗನೇ. ಕಂಡಿಡಿದ್ರೆ ಏನ್ ಕೊಡ್ತೀಯ? ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಗ್ಯಾರಂಟಿನಾ? ಗ್ಯಾರಂಟಿ. ಕೊಟ್ಟ ಮಾತಿಗೆ ಏನಾದ್ರು ತಪ್ಪಿದ್ರೆ ಮಾರಿ ಹುಡಿಲಿ ಕುರಿ ಕಡ್ದಂಗೆ ಕಡ್ದ ಹಾಕ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಏನ್ ಬಸ್ ಆತರ ಮಾತ್ ಕೊಟ್ಬಿಟ್ರಿ? 24 ಗಂಟೆ ಅಲ್ಲ, 24 ಸೆಕೆಂಡ್ ಅಲ್ಲಿ ಕಂಡಿಡ್ಬಿಡ್ತಾನೆ ಅವನು ಕಳ್ಳ. ನಾನ್ ಮಳ್ಳ? ನನ್ ಮಗಳನ್ನ ಅಷ್ಟೊಂದು ಈಸಿಯಾಗಿ ಕಂಡಿಡ್ಬಿಡ್ತಾನ? ಕಳ್ಳ ಮಳ್ಳ
ಮಳ್ಳ ಕಳ್ಳ. ಗುರುವೇ ನೆನ್ನಿಂದ ನೋಡ್ತಾ ಇದ್ದೀನಿ ಅತ್ಲಿಂದ ಇತ್ಲಿಂದ ಅತ್ಲಾಗೆ ಈದ್ ನಾಯಿ ತಿರುದಂಗ್ ತಿರ್ತಾ ಇದ್ದೀರಲ್ಲ ಯಾಕೋ? ಲೇ ಶಿಷ್ಯ, ಆ ಗಜಪತಿಗೆ 24 ಗಂಟೆ ಒಳಗೆ ಒಂದು ವ್ಯವಹಾರ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಏನ್ ಮಾಡೋದು ಅಂತ ಲೆಕ್ಕ ಹಾಕ್ತಾ ಇದ್ದೀನಿ. ಐಡಿಯಾ. ಯಾವ ಐಡಿಯಾ? ನನ್ ಏನು ಮಾಡಕ್ಕಾಗಲ್ಲ. 24 ಗಂಟೆಲಿ ಹುಡುಕ್ತೀನಿ ಅಂತ ಬಾಜಿ ಕಟ್ಟಿದ್ದ. ಈಗ 23 ಗಂಟೆ ಆಗೋಯ್ತು. ಉಳಿದಿರೋ ಅರ್ಧ ಗಂಟೆಲಿ ಆ ನನ್ ಮಗ ತಿಪ್ಪರ್ಲಾಗ ಹೊಡೆದ್ರು ನನ್ ಮಗನೆಲ್ಲಿದ್ದಾಳೆ ಅಂತ ಹುಡ್ಕಕ್ಕಾಗಲ್ಲ. ಅವನ್ ಸೋಲ್ಲೇಬೇಕು, ನಾನ್ ಗೆಲ್ಲೇಬೇಕು. ನೀನು ಕೊಟ್ಟಿರೋ 24 ಗಂಟೆ ಟೈಮಲ್ಲಿ ಬರೀ ಅರ್ಧ ಗಂಟೆ ಮಾತ್ರ ಬ್ಯಾಲೆನ್ಸ್ ಇದೆ. ಅಷ್ಟರಲ್ಲಿ ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ನಿಜ ಹೇಳ್ತೀಯ ಇಲ್ವಾ? ಹೇಳಲ್ಲ ಹೇಳಲ್ಲ? ಹೇಳಲ್ಲ ಅಂದೆ. ಅಲ್ಲೋಡು. ಸರ್, ಒಳ್ಳೆ ಸಮಯಕ್ಕೆ ಬಂದ್ರಿ. ಈ ನನ್ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ. ಇವನ್ನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡ್ಬೇಕಾಗಿರೋದು ಇವನಲ್ಲ, ನಿನ್ನ. ಇನ್ಸ್ಪೆಕ್ಟರ್, ನನ್ನ ಅರೆಸ್ಟ್ ಮಾಡೋದಕ್ಕೆ ನಾನೇನ್ ತಪ್ಪು ಮಾಡಿದೀನಿ? ನಿನ್ನ ಮಗಳನ್ನ ನೀನೇ ಮರ್ಡರ್ ಮಾಡಿದ್ಯಾ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಯಾವ ಬೇಕು ನನ್ ಮಗ ಹೇಳಿದ್ದು? ಏ ಸೂಪರ್ ನನ್ ಮಗ ಅಂದಿದ್ದು. ನಿನ್ನ ಮಗಳನ್ನ ನೀನ್ ಕೊಂದಿದ್ನ ಇದೇ ಕಣ್ಣಿಂದ ನಾನೇ ನೋಡಿದೀನಿ. ಇನ್ಸ್ಪೆಕ್ಟ್ರೆ, ಈ ಮನೇಲಿ ಯಾವ ಡೆಡ್ ಬಾಡಿನೂ ಇಲ್ಲ. ಬೇಕಿದ್ರೆ ಸರ್ಚ್ ಮಾಡಿ. ಸರ್ಚ್. ಸರ್, ಡೆಡ್ ಬಾಡಿ ಸಿಕ್ತು ಸರ್. ಡೆಡ್ ಬಾಡಿ ಬಾಡಿದ ಗೀತಾ ಎದೆ ಮೇಲೆ ಕಲ್ಲಾಕ್ಸ್ಕೊಡೋಗ್ಬಿಟ್ಟ. ಇವ್ನ್ ಮಡಿ ಹೇಳ ಅಂತ ನನಗೆ ಗೊತ್ತಿತ್ತು. ಅಯ್ಯಯ್ಯೋ, ಎದೆ ಮೇಲೆ ಕಲ್ಲಾಕ್ಸ್ಕೊಬಿಟ್ಟೇನೆ. ನನ್ ಮನೇಲಿ ಡೆಡ್ ಬಾಡಿನ? ಅಯ್ಯೋ, ಬ್ರಿಗೇಡ್ ರೋಡ್ ಕರ್ಕೊಂಡು ಹೋಗ್ಬಿಟ್ಟು ನಿನ್ಗೆ ಐಸ್ ಕ್ರೀಮ್ ಕೊಡ್ಸಾರ ಅಂತಿದ್ದೆ. ಅಷ್ಟ್ರಲ್ಲಿ ಎದೆ ಮೇಲೆ ಕಲ್ಲಾಕ್ಸ್ಕೊಂಡು ಹೋಗ್ಬಿಟ್ಟೆ. ಅಯ್ಯೋ ನಾರಾಯಣ, ಇವಳನ್ನ ಮದುವೆ ಮಾಡ್ಕೊಂಡು 2 ಮಕ್ಕಳು ಮಾಡಲ್ಲ ಅನ್ಕೊಂಡಿದ್ದಪ್ಪ. ಇವಳಿದಾರು ಒಪ್ಪಿದ 12 ಮಾಡ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನಾನು ಎದೆ ಮೇಲೆ ಕಲ್ಲ ಹಾಕೋಬಿಟ್ಟಲ್ಲಪ್ಪ. ನಾರಾಯಣ ಗೋವಿಂದ. ಅಯ್ಯಯ್ಯಪ್ಪ, ಅಯ್ಯೋ ಎದೋಳೆ. ಅಯ್ಯೋ ನನ್ ಮಗಳಲ್ಲ ಕಣಲೇ. ಇತ್ತು ಅವಳು ನಿನ್ ಮಗಳೇ. ವಾಸನೆ ನೋಡಿದ್ರೆ ನನಗೆ ಗೊತ್ತಾಗಲ್ವಾ? ನನ್ ಮಗನೇ, ಇವಳು ನನ್ ಮಗಳಲ್ಲ. ನಿನ್ ಮಗಳೇ. ನನ್ ಮಗಳಲ್ಲ. ಮಗಳೇ. ನನ್ ಮಗಳಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕೋಲಿನ ತುದಿ ಕಾರದ ಪುಡಿ ಹಾಕಿ ಇಕ್ಕದ ಅಂದ್ರೆ ಸರ್, ಸತ್ಯವನ್ನು ಹೇಳ್ತೀನಿ. ಇವಳು ನನ್ ಮಗಳಲ್ಲ. ನನ್ ಮಗಳನ್ನ ನಾನೇ ನನ್ ಕೈ ಯಾರೋ ಮುಚ್ಚಿಟ್ಟಿದ್ದೀನಿ. ನಮಗ್ ಬೇಕಾಗಿದ್ದು ಅದೇನೆ. ಎದಾಳಮ್ಮ ಮ್ಯಾಕೆ 24 ಗಂಟೆಲಿ ಮಗಳನ್ನ ಕಂಡಿಡಿ ಅಂತ ಹೇಳಿದ್ದೆ. 15 ನಿಮಿಷ ಬ್ಯಾಲೆನ್ಸ್ ಕಂಡಿಡ್ದಾಯ್ತು. ನಮಸ್ಕಾರ. ನಮಸ್ಕಾರ. 500 ರೂಪಾಯಿ ಕೊಡಿ. 500 ರೂಪಾಯಿ ಯಾಕೆ ಕೊಟ್ಟೆ ನಾನು? ಸತ್ಯಣ್ಣದ್ ಪಾಠ ಮಾಡಿದ್ಲಲ್ಲ ಅದಕ್ಕೆ. ಅಯ್ಯೋ. ಅದ್ ಸರಿ, ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕಲ್ಲ, ಈಗ ಏನ್ ಮಾಡ್ತೀರಾ? ನನ್ ಮಗಳನ್ನ ನೀನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅವನಿಗೆ ಸ್ಟಾಂಪ್ ಪೇಪರ್ ಮೇಲೆ ಬರ್ದು ಸೈನ್ ಹಾಕ ಕೊಟ್ಟಿದ್ದೆ. ವಾಗಲ್ಲ. ನಾಳೆ ನನ್ ಫ್ರೆಂಡ್ ಮಗ ಅಮೆರಿಕಾದಿಂದ ಬರ್ತಾ ಇದ್ದಾನೆ. ನನ್ ಮಗಳನ್ನ ಅವನು ಕೊಟ್ಟು ನಿಶ್ಚಿತಾರ್ಥ ಮಾಡ್ತಾ ಇದ್ದೀನಿ. ಆಮೇಲೆ ಆ ನನ್ ಮಗ ಅದೇನ್ ಕಿತ್ಕೊಳ್ತಾನೋ ನೋಡೇ ಬಿಡ್ತೀನಿ. ಫಿಟ್ಟಿಂಗು. ಏನಪ್ಪ ಹೇಳ್ತಿದ್ಯಾ ನೀನು? ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಈಗ ನಡೀತಾ ಇರೋ ನಿಶ್ಚಿತಾರ್ಥ ಗಜಪತಿ ಇಚ್ಛೆಂಗೆ. ಆದ್ರೆ ನಿಜವಾದ ನಿಶ್ಚಿತಾರ್ಥ ನಡೆಯೋದು ನನಗೆ, ಗೀತನ್ಗೆ. ನಾನು ಖಂಡಿತವಾಗ್ಲೂ ನಿನ್ನ ಆಸೆ ನೆರವೇರಿಸ್ತೀನಿ. ಒಳ್ಳೇದಾಗ್ಲಪ್ಪ.